ಕವಿತಾ ರೆಡ್ಡಿ ಸಂವಿಧಾನದ ಮೇಲೆ, ಈ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಏನಾದ್ರೂ ನಂಬಿಕೆ ಇದ್ರೆ ಇವತ್ತು ಹಿಂಸಾಚಾರಕ್ಕೆ ಹೋಗ್ಬಾರ್ದು, ಶಾಂತಿಯುತ ಹೋರಾಟ ಮಾಡಿ. ನಿಮ್ ಎಷ್ಟು ಬೇಕೋ ನಿಮ್ ಹೋರಾಟಗಳನ್ನ ಯಾರು ತಡೆಯಕ್ ನಾವು ರೆಡಿ ಇಲ್ಲ. ಆದ್ರೆ ನಿಮ್ ಹೋರಾಟಗಳು ಏನಾಗ್ತಾ ಇದಾವೆ, ಬೈಕ್ಗಳಿಗೆ ಬೆಂಕಿ ಕಾಯಿಸ್ತಾ ಇದ್ದೀರಾ, ಬಸ್ಗಳಿಗೆ ಬೆಂಕಿ ಕಾಯಿಸ್ತಾ ಇದ್ದೀರಾ, ಹೊಡಿತಾ ಇದ್ದೀರಾ. ಅಲ್ಲಿರ್ತಕ್ಕಂಥ ಪ್ರಯಾಣಿಕರ ಕಥೆ ಏನು? ನಿಮ್ಮ ಹೋರಾಟ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಡಾರ್ ಕೆರೆಯಲ್ಲಿ ನೀರು ಕುಡಿಯಕ್ ಹೋಗ್ತಾರೆ. ನೀರು ಕುಡಿಯಕ್ ಹೋದಾಗ ನೀರು ಕುಡಿಯೋದನ್ನ ಬೇಡ ಅಂತ ಅಲ್ಲಿಂದ ಅಂತ ಕಾಂಗ್ರೆಸ್ನ ಹಿಂದಿನ ನಾಯಕರುಗಳು ಅವ್ರಿಗೆ ಅಡ್ಡಿಪಡಿಸಿ ಅಂಬೇಡ್ಕರ್ ಮೇಲೆ ಹಲ್ಲೆ ಮಾಡ್ತಾರೆ. ಅವತ್ತು ಅಂಬೇಡ್ಕರ್ ಇಂದ 10,000 ಜನ ಇರ್ತಾರೆ, 10,000ಕ್ಕಿಂತ ಜಾಸ್ತಿ ಜನ ಇರ್ತಾರೆ. ಅವತ್ತು ಅವ್ರು ಹೇಳ್ತಾರೆ, ನಾನು ನೀರು ಕುಡಿದಿದ್ದೇನೆ, ನಾನು ನೀರು ಕುಡಿದು ಜೈಶೀಲನಾಗಿದ್ದೇನೆ, ಹಿಂಸೆಗೆ ಹೋಗ್ಬೇಡಿ, ನೀವು ಶಾಂತಿಯಿಂದ ಇರಿ ಅಂತ ವಾಪಸ್ ಕಳಿಸ್ತಾರೆ ಇದನ್ನು. ಇಲ್ಲ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನವನ್ನ ನೀವು ಅನುಷ್ಠಾನ ತಂದಂತವ್ರು, ದಲಿತರ ಓಟನ್ನ ನೀವು ನಂಬ್ಕೊಂಡು ಬಂದಂತವ್ರು, ಅವ್ರಿಗೆ ಅವ್ರ ಓಟನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡ್ ಬಂದಂತ ನೀವು ಶಾಂತಿಯನ್ನ ಹೋರಾಟ ಮಾಡಿ. ನಿಮ್ಮ ಹೋರಾಟನ ತಡೆಯೋರು ಯಾರು ಇಲ್ಲ. ನಮಗೂ ನೋವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅಂತ ಒಬ್ಬ ನಾಯಕರು ಇಷ್ಟು ಜೈಲ್ಗೆ ಹೋಗ್ತಾರ ಅಥವಾ ಈಚೆ ಬರ್ತಾರ ಅಥವಾ ಇಡಿಗೆ ತನಿಖೆ ಮಾಡ, ಆದ್ರೆ ಕಾನೂನು ಯಾರಿಗೆ ದೊಡ್ಡದು? ಕಾನೂನು ಎಲ್ರಿಗೂ ದೊಡ್ಡದು. ಚಿದಂಬರಂ ಜೈಲ್ಗೆ ಹೋಗಿದ್ದಾರೆ, ಜೈಲಲ್ಲಿ ಇದ್ದಾರೆ. ಈಗ ಯಾಕೆ ಅವ್ರ ಬಗ್ಗೆ ಯಾಕೆ ನೀವು ಯೋಚನೆ ಮಾಡಲ್ಲ? ನಾನು ಹೇಳ್ತಕ್ಕಂಥದ್ದು ಚಿದಂಬರ ಕೇಸೇ ಬೇರೆ ಇರ್ಬೋದು, ಇದೇ ಬೇರೆ ಇರ್ಬೋದು, ಶಾಂತಿಯುತ ಕೋಆಪರೇಷನ್ ಮಾಡ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇಡಿನವರು ನಿರ್ಣಯಕ್ಕೆ ಬಂದವರು. ಚಿದಂಬರಂ ಮಾದರಿಯಾಗಿ ಎಲ್ಲ ಪ್ರಮುಖ ನಾಯಕರನ್ನ MLA ಎಲೆಕ್ಷನ್ ಮುಂಚೆನೆ ಅವ್ರನ್ನ ಅರೆಸ್ಟ್ ಮಾಡ್ಬೋದಾಯ್ತು, ಚುನಾವಣೆಯಲ್ಲಿ ಸ್ಪರ್ಧಿಸಬೇಡ ಅಂತ ಹೇಳ್ಬೋದಾಯ್ತು, ಅವತ್ತೇ ಗಲಿಬಿಲಿ ಮಾಡ್ಬೋದಾಯ್ತು. ಅದಾದ್ಮೇಲೆ MP ಎಲೆಕ್ಷನ್ ಬಂತು, MP ಎಲೆಕ್ಷನ್ ಅವ್ರು ಮುಟ್ಟಿದ್ರೆ ಯಾರಾದ್ರು? ಈಗ ಯಾವ ಎಲೆಕ್ಷನ್ ಇದೆ? ಕಾನೂನು ಕೆಲಸ ಮಾಡೋದಕ್ಕೆ ಬಿಜೆಪಿ ಅದಕ್ಕೆ ಮಾತಾಡ್ತಕ್ಕಂಥದ್ದೇನೋ ನರೇಂದ್ರ ಮೋದಿ, ಅಮಿತ್ ಶಾ ಕೊಲೆಗೂಡ್ಕರು. ಏನು ಸಿದ್ದರಾಮಯ್ಯನವರೇ, ನಿಮ್ಮ ಬಗ್ಗೆ ಅವರ ತಾಯಿ ಗೌರಮ್ಮಕ್ಕ ದೊಡ್ಡಮ್ಮ ಏನ್ ಹೇಳಿದ್ರು? ನಿನ್ನಿಂದನೇ ಆಗಿದ್ದು ಅಂತಕ್ಕಂಥ ಮಾತನ್ನ ರೈಡಾದಾಗ ಹೇಳಿದ್ರು. ಅದನ್ನ ಮರ್ತು ಬಿಡಿದ್ರಿ. ಬಹಳ ಹಾಲು ತುಪ್ಪ ತಿಂತಾ ಇದೀರಾ ನೀವು ಸಿದ್ದರಾಮಯ್ಯನವರೇ. ಇವತ್ತು ನಿಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಅನುಕಂಪ ಆಗ್ಲಿ, ಪ್ರೀತಿ ಆಗ್ಲಿ, ನಮ್ಮ ನಾಯಕ ಅಂತ ಅನ್ನೋ ಭಾವನೆ ನಿಮಗಿದೆಯಾ? ಜನ ನೋಡ್ತಾ ಇದಾರೆ ನಿಮ್ ಏನ್ ಆಡ್ತಾ ಇದೀರಾ, ಏನ್ ಮಾತಾಡ್ತಾ ಇದೀರಾ ಅಂತ. ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಕಾರಣ. ಈ ಸೃಷ್ಟಿನೇ ಅವ್ರದ್ದು. ಆದ್ರೆ ತಪ್ಪು ಯಾರು ಮಾಡಿದಾರೆ ಅವ್ರು ನೀರು ಕುಡಿಯಲಿ ಅಂತಕ್ಕಂಥದ್ದು ನಮ್ಮ ನಾಯಕರು ಹೇಳಿದ್ದಾರೆ. ಕಾನೂನು ಪ್ರಕಾರ ಈಗ ನೀವೆಲ್ಲ ಬಿಜೆಪಿ ಭಾಗವಾಗಿ ಗಮನ ಕೊಡದಲ್ಲೇ ಪ್ರಧಾನಮಂತ್ರಿ ಇದ್ದಾಗ ಅವೆಲ್ಲ ಬಿಟ್ಬಿಡಿ. ಈಗ ಕುಮಾರಸ್ವಾಮಿ ಸ್ಟ್ಯಾಂಡು, ದೇವೇಗೌಡರ ಸ್ಟ್ಯಾಂಡು, ರಾಮಣ್ಣವ್ರೆ ಇರಿ. ಅದ್ರ ಬಗ್ಗೆ ಯಾರು ನಮ್ಮ ವಿರೋಧ ಪಕ್ಷಗಳು ಅವ್ರ ಬಗ್ಗೆ ಅವ್ರು ಏನೇನ್ ಬೇಕೋ ಹೇಳ್ತಾರೆ. ಇದು 2 ವರ್ಷದಿಂದ ಘಟನೆ ಇಷ್ಟು ಸ್ಲೋಗ್ ಹೋಗ್ತಾ ಇತ್ತು. ಮತ್ತೆ ಇದನ್ನ ಉದ್ದೇಶಪೂರ್ವಕವಾಗಿ ರಾಜಕೀಯವಾಗಿ ಮಾಡ್ತಾ ಇದಾರೆ ಅನ್ನೋಗಾಗಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಎಲೆಕ್ಷನ್ 2 ಎಲೆಕ್ಷನ್ ನಡೆದು, ಮೇಜರ್ ಎಲೆಕ್ಷನ್, MLA ಎಲೆಕ್ಷನ್ ನಡೆದು, MP ಎಲೆಕ್ಷನ್ ನಡೆದು. ಆ ಟೈಮಲ್ಲೇ ಮಾಡಿ ಅವ್ರನ್ನ ಮಾನಸಿಕವಾಗಿ ಅವ್ರ ಅಧೈರ್ಯ ಮಾಡ್ಬೋದಾಯ್ತಲ್ಲ. ಇದು ಕಾನೂನು ಅವಾಗ ಮಾಡಿದ್ರೆ ನೋಡಿ ಚುನಾವಣೆ ಇತ್ತು ಅದಕ್ಕಾಗೆ ಮಾಡ್ಬಿಟ್ರು ಅಂತಾರೆ. MP ಎಲೆಕ್ಷನ್ ಅಲ್ಲಿ ಅವ್ರು ಸೋಲ್ತಾರ ಅಂತ ಗೊತ್ತಿತ್ತು. 28-26 ಗೆಲ್ಲೋದಕ್ಕೂ ಅವರೇ ಆ ಚುನಾವಣೆ. ಬಿಜೆಪಿ ಅವ್ರ ಬಗ್ಗೆ ಆರೋಪಗಳು ಬಂದು ಅದ್ರ ಬಗ್ಗೆ ಯಾಕೆ ತನಿಖೆಗಳಾಗಲ್ಲ ಅಂತ ಹೇಳಿ ಹಣ ಕೊಡೋದಕ್ಕೆ ಬಂದಿದ್ರು. ಆಡಿಯೋ ಟೇಪ್ ವಿಚಾರ ಇಡಿ ಆಗ್ಲಿ ಅಸೆಂಬ್ಲಿಯಲ್ಲಿ 5 ಕೋಟಿಯನ್ನ ಬಿಜೆಪಿ ಅವ್ರ ನಾಯಕರು ಕೊಟ್ಟರು ಶ್ರೀನಿವಾಸ್ ಗೌಡ್ರಿಗೆ ಅಂತಕ್ಕಂಥ ಆರೋಪನ ಮಾಡಿದ್ರು. ಅದಕ್ಕಿಂದೇನೋ ಮಾಡಿದ್ರು. ಅದೇ ಶ್ರೀನಿವಾಸ್ ಗೌಡ್ರು ACB ಕೇಸ್ ಹೋಯ್ತು. ಅಲ್ಲೋಗಿ ಏನ್ ಹೇಳಿದ್ರೆ, ನನ್ ಮರು ಕಾಯಿಲ್ಲ, ನನ್ ಯಾರು ದುಡ್ಡು ಕೊಟ್ಟಿಲ್ಲ, ಸುಳ್ಳು ಅಂತ ಅಪ್ಲಿವೇಟ್ ಹಾಕಿದ್ರಲ್ಲ. ಇವತ್ ಮತ್ತೆ ಅಸೆಂಬ್ಲಿ ಮಾತಾಡ್ತಿರಲ್ಲ. ನಿಮಗೆ ಏನ್ ನಾಲ್ಗೆನಲ್ಲಿ ಏನ್ ಇಟ್ಕೊಂಡಿದ್ದೀರಾ ನೀವು? ಒಂದ್ ಮಾತ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಮಾತನ್ನು ಒಪ್ಕೋತೀವಿ. ಇವತ್ತು ಹೇಳ್ತಾವ್ರೆ 5 ಕೋಟಿ ಕೊಡೋ ವಿಷಯದಲ್ಲೇ ತನಿಖೆ ಆಗ್ಲಿಲ್ಲ ಅಂತ. 5 ಕೋಟಿ ತನಿಖೆ ACB ನಿಮ್ಮ ಸರ್ಕಾರನೇ ನಿಮ್ದೇ ಮಾಡ್ತಲ್ಲ. ಅವತ್ತು ಯಾಕೆ ಅವರು ಯಡಿಯೂರಪ್ಪ ಅವರ ಆಡಿಯೋ ಅನ್ನೋ ವಿಚಾರ ತನಿಖೆ ಐಟಿಗೆ ಯಾಕೆ ಅನುಮಾನ ಬರಲ್ಲ, ಇಡಿಗೆ ಯಾಕೆ ಅನುಮಾನ ಬರಲ್ಲ? ಯಾಕೆ ಅವ್ರು ಶ್ರೀನಿವಾಸ್ ಗೌಡ್ರು 5 ಕೋಟಿ ಕೊಟ್ಟರು ಅನ್ನೋ ವಿಷಯ ಎಲ್ಲೋ ಹೇಳಿದ್ದಲ್ಲ ಫುಟ್ಪಾತ್ ಮೇಲೆ. ಒಂದ್ ಹೇಳಿದ್ದವರು ಅಸೆಂಬ್ಲಿಯಲ್ಲಿ ಹೇಳಿದ್ದು. ಅಸೆಂಬ್ಲಿಯಲ್ಲಿ ಅದಕ್ಕಿಂತ ಹೇಳಿದ್ರು. ACBಗೆ ಹೋಗಿ ದೂರು ಕೊಟ್ಟಾಗ ಏನ್ ಹೇಳಿತ್ತು ದೂರು? ಕೊನೆಗೆ ನಾನು ನಿಮ್ಗೆ ಮರು ರೋಗ, ನನಗೆ ಹೇಳಕ್ ಆಗ್ಲಿಲ್ಲ, ನಾನ್ ಮರ್ತೋಗ್ಬಿಟ್ಟಿದ್ದೀನಿ, ಸುಳ್ಳು ಅಂದ್ರು. ಇವತ್ತು ನೀವ್ ಹೇಗೆ ಹೇಳ್ತೀರಿ ಅದು ತನಿಖೆ ಮಾಡಿಸಿ ಅಂತ? ತನಿಖೆ ಮಾಡಕ್ ರೆಡಿ ಆಗಿದ್ದೀವಿ ನಾವು ಮಾಡಿ. ಈಗ IT ಅವರು ಬರೀ ರಾಹುಲ್ ಬಗ್ಗೆ, ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ. ಹಾಗೆಲ್ಲ ಇದ್ದಿದ್ರೆ ಪಾಕಿಸ್ತಾನ ಫೋರ್ಸ್ಫುಲ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಅಕೌಂಟ್ಸ್ ಓಪನ್ ಮಾಡಿದ್ದಾರೆ. ಅದು ಕರಪ್ಷನ್ ಅಲ್ವಾ? ಸರ್ಕಾರ ಕೂತಿರೋದು ಪಾಲಿಟಿಕ್ಸ್ ಅಂದ್ಬಿಟ್ಟು ನೀವೇನು ಮಾಡ್ತಾ ಇಲ್ಲ. ನಮಗೂ ಸಿಬ್ಬಂದಿ ಇದೆ, ಆದ್ರೆ ಕಾನೂನನ್ನ
ಒಂದ್ ನಿಮಿಷ ಕವಿತಾ ರೆಡ್ಡಿ ಅವರ ಅದನ್ನ ಬಿಟ್ಟು ಕವಿತಾ ರೆಡ್ಡಿ ಅಂಬೇಡ್ಕರ್ ಬರೀ ನೀವು ಯೋಚನೆ ಇದ್ರೆ ದೇಶದ ಬಗ್ಗೆ ನಿಮಗೆ ದೇಶ ಭಕ್ತಿ ಇಲ್ಲ, ದೇಶದ ಬಗ್ಗೆ ನಾಲೆಡ್ಜ್ ಇಲ್ಲ, ಸಾಮಾನ್ಯ ಜ್ಞಾನ ಇಲ್ಲ ನಿಮ್ಗೆ. ಇವತ್ತು 28 ಕ್ಷೇತ್ರದಲ್ಲಿ ಒಂದೇ ಒಂದು ಕೆಲಸ ಬಿಟ್ಟಿದ್ದು ಮಣ್ಣು ಮುಗಿಸಿದ್ದಾರೆ. ಕವಿತಾ ರೆಡ್ಡಿ ಅವರೇ, ಇಲ್ಲಿ ಬೀದಿ ಜಗಳ ಆಡೋದು ಬೇಡ, ಒಂದು ವೇದಿಕೆ ಕೊಟ್ಟಿದ್ದೀವಿ, ಮಾತಾಡೋಕೆ ಉತ್ತರ ಕೊಡಿ, ಸುಮ್ಮನೆ ಸಮಾಧಾನವಾಗಿದೆ. ಕವಿತಾ ರೆಡ್ಡಿ ಅವರೇ, ಕವಿತಾ ರೆಡ್ಡಿ ಅವರೇ ಸಮಾಧಾನವಾಗಿದೆ. ದೇಶದಲ್ಲಿ ಇವರು ಇಷ್ಟೆಲ್ಲ ಮಾತಾಡ್ತಕ್ಕಂಥವ್ರು ಯಾರ ಮೇಲೆ ದೂರ ಕೊಟ್ಟಿದ್ದೀರಪ್ಪ ನೀವು? ದಾವೂಲ್ ಬಗ್ಗೆ ಹೇಳ್ತೀರಿ, ದಾವೂಲ್ ಪಾಕಿಸ್ತಾನದಲ್ಲಿ ಆಡಳಿತ ಮಾಡ್ತಾರೆ, ಅಲ್ಲಿ ಅಧಿಕಾರ ಇದೆ, ವಾಣಿಜ್ಯೋದ್ಯಮ ಮಾಡ್ತಾ ಇದಾರೆ ಅಂತ ಕೊಡಿ ದೂರು ದಾಖಲೆ ಸಮೇತ ತನಿಖೆ ಆಗ್ತದೆ. ಯಾಕಾಗಲ್ಲ? ನಿಮ್ ತನಿಖೆ ಮೇಲೆ ನಂಬಿಕೆ ಇಲ್ವಾ? ಅಲ್ಲ, ಎಲ್ಲ ದೂರುಗಳ ಮೇಲೆ ಆಗಿದಾವ, ಸುಮೋಟೋ ಕೇಸ್ಗಳಾಗಿಲ್ವಾ ಎಲ್ಲೂ ಕೂಡ? ಈಗ ಡಿ ಕೆ ಶಿವಕುಮಾರ್ ಸೋಮೋಟೋ ಕೇಸ್ ಹೆಂಗ್ ಬರುತ್ತೆ? ಇವತ್ತು ದುಡ್ಡನ್ನು ಸಿಕ್ಕಾಕೊಂಡಾಗ ಡಿ ಕೆ ಶಿವಕುಮಾರ್ ಅವರು 2 ವರ್ಷ ಕಾಲ ಅವಕಾಶ ಕೊಟ್ಟಿದ್ದಾರೆ. ಇವತ್ತು 2 ವರ್ಷದಿಂದ ಕೊಡಬೇಕಾಗಿತ್ತು, ಪ್ರೂವ್ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಇವತ್ತು ತನಿಖೆಗೆ ನೀವು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಇವತ್ತು ಕೋರ್ಟ್ ಮುಂದೆ ಹೋಗಿದ್ದಾರೆ. ಕೋರ್ಟ್ ಇವತ್ತು ದೇಶಕ್ಕೆ ದೊಡ್ಡದು. ಇವತ್ತು ನ್ಯಾಯಾಂಗ ಬಹಳ ದೊಡ್ಡ ಒಂದು ಖಾತೆ. ಅವರು ನ್ಯಾಯಾಂಗದಲ್ಲಿ ಹೇಳಿದ್ದಾರೆ, ಇವ್ರು ಹೈಕೋರ್ಟ್ಗೂ ಹೋದ್ರು. ಹೈಕೋರ್ಟ್ ಏನ್ ಹೇಳ್ತು? ಕೇಸ್ ವಜಾ ಮಾಡಿ ಅಂದ್ರು. ಏನೋ ಇವ್ರು ಹೋಗಿದ್ದು ದೂರು. ಅಲ್ಲ, ನೀವು ರಾಜಕೀಯವಾಗಿ ಇವತ್ತು ಯಾವುದೇ ಒಂದು ಸಣ್ಣ ವಿಚಾರ ಆಗ್ಲಿ ದೊಡ್ಡ ವಿಚಾರ ಆಗ್ಲಿ ಬೆಟ್ಟದಂತ ವಿಚಾರ ಆದ್ರೂನು ಅವ್ರು ಬಹಳ ಸೂಕ್ಷ್ಮ ಗಮನಿಸ್ತಾರೆ. ಇವತ್ತು ನೋಡಿ, ನಾವು ಅನ್ಕೊಂಡಿದ್ದು ಈ ಸರಿ ನಾವು ಕರ್ನಾಟಕದಲ್ಲಿ 22 ಬರ್ತೀವಿ ಅಂತ. ಜನ 26 ಕೊಟ್ಬಿಟ್ರಲ್ಲ. ಯಾವ ಅರ್ಥದಲ್ಲಿ ಕೊಟ್ರು? ಜನಕ್ಕೆ ಗೊತ್ತಿದೆ ಈ ದೇಶಕ್ಕೆ ಯಾರು ನಾಯಕ, ಈ ದೇಶನ ಸಮರ್ಥವಾಗಿ ತಗೊಂಡು ಹೋಗತ್ತವ್ರು ಯಾರು, ಅವರೇ ನಮ್ಮ ನರೇಂದ್ರ ಮೋದಿ. ಹಾಗಾಗಿ ಅವರಿಗೆ ಇವತ್ತು 303 ಕ್ಷೇತ್ರಗಳನ್ನ ಕೊಟ್ಟಿದ್ದಾರೆ. ನಮಗೆ 303 ಕೊಟ್ಟಿದ್ದಾರೆ. ನಾನು ಮಾತಾಡೋ ಸುಮ್ಮನೆ ಇದ್ದೆ, ನೀವು ಮಾತಾಡೋ ಸುಮ್ಮನೆ ಇದ್ದೆ. ಒಂದ್ ನಿಮಿಷ. ಜೆಡಿಎಸ್ ಇಂದ ಬಹಳ ಜನ ಇವತ್ತು ಬಿಜೆಪಿಗೆ ಬರ್ತಾರೆ ಅಂತ ಹೇಳಿದಾಗೂ ನಮ್ಮ ನಾಯಕರು ಯಾರು ಅದನ್ನ ಬಂದ್ಬಿಡ್ರಪ್ಪ ಅಂತ ಕರೆದಿಲ್ಲ. ಅವ್ರು ಬರ್ತಾರೆ ಅಂದಾಗ ನಾವು ಬೇಡ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಸರ್ ಎಲ್ರಿಗೂ ಕೂಡ.